ಹಿಂಗೆ ಸರಿ ಇಲ್ಲಿ ತಂಗಿ ನೀನು ಹಿಡ್ಕೋ, ಈಚೆ ಕಡೆ ಹಿಡ್ಕೋ. ಸಿದ್ಧಾನಾರ ಕರೀಲಿ, ಹಿಡ್ಕೋ ಬಿಡ್ಬೇಡ. ಇವಾಗ ಸ್ವಲ್ಪ ಪರವಾಗಿಲ್ಲ, ಇವರು ಇನ್ನೂ ಪ್ರಜ್ಞೆ ಬಂದಿಲ್ಲ. ಇವತ್ತೊಂದು ದಿನ ಇಲ್ಲೇ ಇರಲಿ. ಇವಾಗ ಇದೆಲ್ಲ ಫ್ಲೂಯಿಡ್ ಎಲ್ಲ ಹೋಗ್ತೈತೆ, ಹೋಗ್ಲಿ ನೋಡೋಣ. ಅವರು ಸ್ಟೇಬಲ್ ಆದರೆ ಸರಿ, ಇಲ್ಲ ಅಂದರೆ ನಾವು ಮತ್ತೆ ಫರ್ದರ್ ಬೆಂಗಳೂರು ಕರ್ಕೊಂಡೋಗಿ. ಅಲ್ಲ ಸರ, ಈಗ ಅವನ ಜೀವಕ್ಕೇನು ತೊಂದರೆ ಇಲ್ಲಲ್ಲ ಸರ್? ಅವಂಗ ಆರಾಮಕ್ಕನಲ್ಲ ಸರ್ ಅವ? ಏನಿಲ್ಲ, ಅವರು ಔಟ್ ಆಫ್ ಡೇಂಜರ್ ಅದಾರ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ. ಇವ್ರೆ ಅವ್ರಿಗೆ ಪ್ರಜ್ಞೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ. ಅವ್ರಿಗೆ ಏನಾದ್ರು ಪ್ರಜ್ಞೆ ಬಂತು ಅಂದರೆ ಯಾರೋ ಒಬ್ರು ಬಂದು ನನಗೆ ಇನ್ಫಾರ್ಮ್ ಮಾಡಿ, ಇಲ್ಲ ಸಿಸ್ಟ್ರಿಗಾದ್ರೂ ಇನ್ಫಾರ್ಮ್ ಮಾಡಿ. ಅವ್ರು ನನಗೆ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ 3 ಜನ ಎಲ್ಲ ಹಾಸ್ಪಿಟಲ್ ಒಳಗೆ ಇರಂಗಿಲ್ಲ, ಒಬ್ರು ಯಾರು ಅವ್ರ ಜೊತೆಗಿರಿ, ಆಯ್ತಾ? ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ. ಅದು ಏನಕ್ಕೆ ವಿಷ ಮೈಯಲ್ಲಿ ಜಾಸ್ತಿ ಹೋಗಿಲ್ಲ ಅಂದರೆ, ಅವ್ರು ವಿಷ ತಗೊಂಡ ತಕ್ಷಣ ನೀವು ಉಪ್ಪಿನ ನೀರೆಲ್ಲ ಬಲವಂತವಾಗಿ ಕುಡಿಸಿ ಅವ್ರಿಗೆಲ್ಲ ವಾಮಿಟ್ ಮಾಡಿಸಿರಲ್ಲ, ಹಾಗಾಗಿ ಅವ್ರಿಗೆ ಡ್ಯಾಮೇಜ್ ಜಾಸ್ತಿ ಆಗಿಲ್ಲ ಒಳಗೆ. ಅವರು ಕುಡಿದಿದ್ದೇನ್ರೆ ಜಾಸ್ತಿ ಭಾಳ ಹೊತ್ತು ನೀವು ಬಿಟ್ಟಿದ್ರಿ ಅಂದಿದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗ ಅವರು ಔಟ್ ಆಫ್ ಡೇಂಜರ್, ರೆಸ್ಟ್ ಮಾಡಲಿ. ಒಬ್ರು ಯಾರು ಇರ್ರಿ, ನೋಡ್ಕೋತೀರಿ. ಅವ್ರ ಪ್ರಜ್ಞೆ ಬಂತು ಅಂದರೆ ಇನ್ಫಾರ್ಮ್ ಮಾಡ್ರಿ. ನಾ ಬಂದು ಈಗ ಸಾಯಂಕಾಲ ಇನ್ನೊಂದ್ಸರಿ ರೌಂಡಿಗೆ ಬರ್ತೀನಲ್ಲ, ಅವಾಗ ಅವ್ರನ್ನ ಚೆಕ್ ಮಾಡಿ ಹೋಗ್ತೀನಿ, ಆಯ್ತಾ? ಏನು ಹೆದರ್ಕೋಬಿಡಿ, ಅವ್ರ ಆರಾಮದಾರ. ಈರಪ್ಪಣ್ಣರ ಹೇಳಪ್ಪ ದ್ಯಾಮಣ್ಣ. ಈರಪ್ಪಣ್ಣರ, ನಾನು ಮನೆಗೆ ಹೋಗಿ ಒಂಚೂರು ನಾನು ಜಕ ಮಾಡಿ ಒಂಚೂರು ಏನಾರ ತಿಂದು ಬರ್ತೀನಿ ತೋರಿ. ಮತ್ತೆ ಬರೋ ಮುಂದಾಗ ಅಮ್ಮರ್ನು ಅಕ್ಕರ್ನು ಕರ್ಕೊಂಬರ್ಲೇನ್ರಿ? ಮತ್ತೆ ಅಲ್ಲ ದ್ಯಾಮಣ್ಣ, ಮತ್ತ ಒಬ್ರ ಇರ್ಬೇಕಂತಾರ. ಮತ್ತೆ ಇಲ್ಲಿ ಯಾರ ಒಬ್ರು ಇದ್ರಂದ್ರೆ ಮತ್ತೆ ನಾವೆಲ್ಲಿರ್ಬೇಕು? ಇಲ್ಲಿ ದವಾಖಾನ್ಯಾಗ ನಮ್ಗಿರಕ್ ಐತೆನ? ಮತ್ತೆ ಅವ್ರಿಬ್ರು ಬಂದ್ರೆ ಹೆಣ್ಮಕ್ಳು ಪಾಪ ಎಲ್ಲಿರ್ಬೇಕು ಅವರು? ಇಲ್ರಿ, ಮತ್ತೆ ಅವ್ರು ನೋಡಿ ಮತ್ತೆ ಹೊಕ್ಕಿದ್ರು ಹೋಗಲ್ರಕ್ರಿ. ಮನೆಗೆ ಯಾರೋ ಒಬ್ರು ಇದ್ದು ಮತ್ತೆ ನೋಡ್ತಾರನ. ಮತ್ತೆ ಈಗ ನಾ ಹೆಂಗೂ ಹೊಂಟಿದ್ನಲ್ಲ, ಹೆಂಗೂ ವಾಪಸ್ ಬರ್ತೀನಿ ನಾನು ಇಲ್ಲಿಗೆ. ನಂದು ಬೇರೆ ಬಾಡಿಗೆ ಐತಿ, ಅದಕ್ಕೆ ಕೇಳಕತ್ತಿದ್ದೀನಿ. ಮತ್ತೆ ಕರ್ಕೊಂಬ ಕರ್ಕೊಂಬರ್ತೀನಿ ಅಮ್ಮರ್ನು ಅಕ್ಕರ್ನು. ಈಗ ಮತ್ತಪ್ಪ ಹೋಗೋದು ಆಗಂಗಿಲ್ಲ ಅವ್ರನ್ನ ಕರ್ಕೊಂಬರಕ. ಅವ್ರ ಒಬ್ರಿಗೆ ಬರಕ್ಕೂ ಗೊತ್ತಾಗಂಗಿಲ್ಲ. ಬಸ್ ಇಳಿದು ಬಸ್ ಹತ್ತಿ ಬರತ್ಲಿಗೆ ಪಾಪ. ಕರ್ಕೊಂಬರ್ಲಿ ಬಿಡು, ದ್ಯಾಮಣ್ಣರ್ ಕರ್ಕೊಂಬರ್ಲಿ. ವಾಪಸ್ಸು ಹೋಗೋ ಮುಂದಾಗ ನೀನು ಅವ್ವ ಸಂಗೀತ ಹೋಗುಂತ್ರಿ ಅಂತ ನಾನು ಇದನ್ನ ತಿರ್ತೀನಿ. ಮತ್ತೀಗ ನಮ್ಗೆ ಇಲ್ಲೊಬ್ಬ ಇರಕ್ಕೂ ಏನರ ವ್ಯವಸ್ಥೆ ಇಲ್ಲ, ಏನಿಲ್ಲ. ಮತ್ತೊಂದು ಇಷ್ಟೇನ್ರ ತರದು ಪರದು ಮಾಡ್ತಾರ ಅವರು, ಊಟ ಪಾಠ. ಕರ್ಕೊಂಬ ಅಂದ್ಬಿಡು. ಆತು ದ್ಯಾಮಣ್ಣ, ನೀ ಬರೋ ಮುಂದಾಗ ಸಂಗೀತವನ್ನು ಈಗಿನ್ನು ಕರ್ಕೊಂಬಂದ್ಬಿಡು. ನಾವಿರ್ತೀವಿ. ಆತು ಯಪ್ಪ, ನೀ ಹೋಗು. ನಾ ಬರ್ತೀನಿ ತೋರಿ. ಹಾಗಾದ್ರೆ ಬರಲ್ರಿ ಸುರೇಶಣ್ಣ, ಬರ್ತೀನಿ ತೋರಿ. ರಮೇಶ ಆಡಾಡ್ತಾ ಅಡ್ವಿ ಕೂಡಿದ್ ನೋಡು. ಏನು ಹೇಳ್ಬೇಕು? ಆಡಾಡ್ತಾ ಅಡ್ವಿ ಕೂಡೋದಂದ್ರೆ ಇದ ನೋಡು. ರಮೇಶ ಒಂದಿಟ್ಟು ಕಣ್ಣು ಬಿಟ್ಟು ಮಾತಾಡ್ಲೋ ಯಪ್ಪ. ಏನಪ್ಪ ಯಪ್ಪ, ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ನಾವು ನಿಮ್ಮ ಕಣ್ಣು ಮುಂದೆ ನಾವು ಇಂಥವೆಲ್ಲ ಅನುಭವಿಸ್ಬೇಕು. ನೀವ ನಮ್ಮ ಕಣ್ಣು ಮುಂದೆ ಇಂಥವು ಅನುಭವಿಸಕತ್ರ ನಾವು ಹೆಂಗೆ ಇರ್ಬೇಕಪ್ಪ ಯಪ್ಪ? ಹಿರಿ ಜೀವಗಳು ನಮಗೆ ತಡ್ಕೊಳೋದಾಗತ್ತಾನೆ ಯಪ್ಪ. ರಮೇಶ, ಒಮ್ಮೆ ಕಣ್ಣು ತೆಗಿಲೆ ಯಪ್ಪ. ಮಾತಾಡು ಯಪ್ಪ. ಗೀತಾವ್ಗ ಫೋನ್ ಮಾಡ್ಲೇನ ಹಿಂಗಾಗೈತೆ ಅಂತ ಹೇಳಿ? ಮಾಡಿ ಹೇಳ ಬರವಳ್ಳಕಾಕಿ. ಅಲ್ಲೇ ಸುರೇಶ, ಎಟ್ಟತ್ತಲ್ಲೇ ಆಗ್ಲೇ 4-5 ತಾಸು ಆತ. ಇವ ಎದ್ದೇಳವಲ್ಲ, ಮಾತಾಡವಲ್ಲಲ್ಲೇ. ಇನ್ನೂ ಹಿಂಗ ಮಕ್ಕೊಂಡ್ರಿ ಹೆಂಗ್ಲೇವ ರಮೇಶ? ಹೋಗಿ ಕೇಳರ್ ಬೋಲೆಪ್ಪ ಡಾಕ್ಟರ್ನ. ಸುರೇಶ ಸರ, ವಾರ್ಡ್ ಒಳಗ ಒಬ್ರಿಕಿನ ಜಾಸ್ತಿ ಇರಂಗಿಲ್ರಿ. ಬೇರೆ ಪೇಷಂಟ್ಗೂ ತೊಂದರೆ ಆಗತ್ತ. ಒಬ್ರೇ ಇರ್ರಿ. ಹೋರಿ ಒಬ್ರು ಹೊರಗೆ ಕುತ್ಕೋರಿ. ಅಲ್ಲಿ ವೇಟಿಂಗ್ ಹಾಲ್ ಒಳಗೆ ಕುತ್ಕೋರಿ ಸರ. ಒಬ್ರು ಪದೇ ಹೇಳಕ್ಕಾಗಿಲ್ಲ ನೋಡ್ರಿ ಪೇಷಂಟಿಗೆ. ನಿಮ್ಮ ಪೇಷಂಟ್ಗೂ ಡಿಸ್ಟರ್ಬ್ ಆಗತ್ತಾ. ಹೋಗ್ರಿ ಸರ, ಹೊರಗೆ ಕುತ್ಕೋರಿ. ಹ್ಞೂ ಆತ್ರಿ, 2 ನಿಮಿಷ ರೀ. ಓಕೆಂತಡ್ರಿ. ನಾನು ಇಲ್ಲೇ ಇರ್ತೀನಿ. ನೀನು ಅಲ್ಲಿ ಹೋಗಿ ಒಂಚೂರು ಕುಂದ್ರ ಹೋಗು. ಭಾಳ ಆತ ನಿಂತು ನೀನು. ಅಲ್ಲಿ ಕೆಳಗೈತೆ ನೋಡು, ಅಲ್ಲಿ ಇದು ಐತಲ್ಲ, ಅಲ್ಲಿ ವೇಟಿಂಗ್ ಹಾಲ್ ಅಂತಂದು ಬರ್ದಾರ ನೋಡು. ಇದು ಔಷಧಿ ಇದೈತಲ್ಲ, ಅದ್ರ ಮಗ್ಲ ಇದು ಕಾರಂಜಿ ಮಗ್ಲ ಐತೆ ನೋಡಲ್ಲಿ. ಅಲ್ಲಿ ಕುತ್ಕೊಂಡು ನಾನೇನ್ರ ಇವಂಗ ಪ್ರಜ್ಞೆ ಬಂತಂದ್ರೆ ನೀನು ಫೋನ್ ಮಾಡ್ತೀನಿ, ನೀ ಬರವಂತೆ ಅಂತ. ಅಲ್ಲೇ ಇರು ಹೋಗಪ್ಪ. ಇವ್ರು ಬೈತಾರ, ಒಬ್ರ ಇರ್ರಿ ಅಂತಂದು. ನಾ ಇಲ್ಲೇ ಇರ್ತೀನಿ, ನೀ ಹೋಗು. ತೋರಪ್ಪ, ನಾನು ಅಲ್ಲೇ ಕೆಳಗಿರ್ತೀನಿ. ನೀನು ಏನರ ಇತ್ತಂದ್ರೆ ಫೋನ್ ಮಾಡು, ನಾ ಪಟ್ ಅಂತ ಮ್ಯಾಗ ಬರ್ತೀನಿ. ಹೋಗಿರ್ಲ ನಾನು? ಹಾಗಾದ್ರೆ ಒಬ್ಬತ್ತನೇ ಇರ್ತೀಯಪ್ಪ ಸುರೇಶ? ರಮೇಶ್ ಗಲಾಟೆ ಮಾಡಬೇಡಿ, ಡಾಕ್ಟರ್ ಬೈತಾರ. ರಮೇಶ್ ಮಾತಾಡಿ. ರಮೇಶ್, ಎಂತ ಹೇಳಿ ಕೆಲಸ ಮಾಡ್ಬಿಟ್ರಿ ರಮೇಶ್ ನೀವು. ಮಾತಾಡಿ, ಎದ್ದೇಳಿ ರಮೇಶ್. ರಮೇಶ್
ಏನಂದ್ರು ಡಾಕ್ಟರ್ ಸುರೇಶ್ ಅವರೇ? ಯಾಕೆ ಇವ್ರಿಗಿನ್ನ ಎಚ್ಚರಾಗಿಲ್ಲ? ಏನಂದ್ರು ಡಾಕ್ಟರು? ಏನೂ ಇಲ್ಲ, ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ಯಾರ. ಆದ್ರೆ ನಮಗೂ ಅದ ಚಿಂತೆ ಎತ್ಬಿಟ್ಟೈತಿ. ಆಗಲೇ 4-5 ತಾಸು ಆತು ಯಾಕೆ ಇವಂಗೆ ಎಚ್ಚರ ಆಗೋಲ್ದಂತಂದು. ಈಗ ಸಂಜೆ ಮುಂದೆ ಒಮ್ಮೆ ಬರ್ತಾರಂತ, ಬಂದು ರೌಂಡ್ಸಿಗೆ ಬಂದಾಗ ಇನ್ನೊಮ್ಮೆ ನೋಡಿ ಏನಂತ ಹೇಳ್ತೀನಿ ಅಂತ ಹೇಳ್ಯಾರ. ನಾನು ಅದನ್ನ ಕಾಯಕತ್ತಿದ್ದೆ, ಪ್ರಜ್ಞೆ ಬರುತ್ತಾನ ಅಂತೇಳಿ. ಅವಾಗನು ಹೇಳಿನಿ, ಅವನು ಬರ್ತಾಳ. ಅಪ್ಪಾಜ್ಜರ್ ಅಲ್ಲೇ ಕೇಳಕ್ಕೆ ಕುಂತಾರ. ನೀರು. ಸುರೇಶ್ ಅವ್ರೆ, ಇವ್ರಿಗೆ ಪ್ರಜ್ಞೆ ಬಂತನ್ಸತ್ರಿ. ಸುರೇಶ್ ಅಣ್ಣ, ಒಂದು ಸ್ವಲ್ಪ ನೀರು ಕೊಡು. ಒಂದು ನಿಮಿಷ ತಡಿಯಪ್ಪ, ನಾನು ಸಿಸ್ಟರ್ ಕರ್ಕೊಂಬರ್ತೀನಿ. ಡಾಕ್ಟ್ರ್ ಹೇಳಂತ ಹೇಳ್ಯಾರ, ನೀರು ಕೊಡಬಾರ್ದ ಗೊತ್ತಿಲ್ಲ. ಒಂದೇ ನಿಮಿಷ ತಡಿ, 1 ನಿಮಿಷ ತಡ್ಕೊಳ ಬರ್ತೀನಿ. 1 ನಿಮಿಷ. ಯವ್ವ ಮೋನಿಕಾ, ಒಂಚೂರು ನೋಡ್ಕೊಂತೀರ, ನಾ ಹೋಗಿ ಸಿಸ್ಟರ್ಗೆ ಹೇಳಿ ಬರ್ತೀನಿ, ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. 1 ನಿಮಿಷ. ಬಂದಿರಪ್ಪ, ಆಯಾಸ ಮಾಡ್ಕೊಬಿಡು ಜಾಸ್ತಿ. ಮಕ್ಕೋ. ರಮೇಶ್, ಎಂತ ಹೇಡಿ ಕೆಲಸ ಮಾಡ್ಬಿಟ್ರಿ ನೀವು. ಏನಾಗಿತ್ತಂತದ್ ನಿಮ್ಗ? ಯಾಕೆ ನೀವು ವಿಷ ಕೊಡಿದ್ರಿ ರಮೇಶ್? ನಾನು ನಿಮ್ಮನ್ನ ನಂಬಿ ಬಂದೀನಿ ಅಂತ ನೀವು ಮರ್ತ್ಬಿಟ್ರ? ಹೇಳಿ ರಮೇಶ್ ನೀವು. ನಾನೇನು ಕೇಳಬೇಡ, ನಾವು ಮೊದಲು ನೀರು ಕೊಡು. ನಾ ಮಕ್ಕೊಂತೀನಿ, ನಾನು ಬಿಟ್ಬಿಡು. ನೀವು ಹೊರಗೆ ಹೋಗಿ ಮೊದಲು. ಹೊರಗೆ ಹೋಗು. ಒಂದು ಸ್ವಲ್ಪ ಈ ಕಡೆ ಬರ್ರಮ್ಮ ನೀವು. ಸರ. ಈಗ ಹೇಗಿದ್ದೀರಾ? ಏನಾರು ತ್ರಾಸ ಐತೇನ್ರಿ? ಹೊಟ್ಟೆ ನೋವು, ಎದೆ ಉರಿ, ಗಂಟ್ಲುರಿ ಏನಾರು ತ್ರಾಸ ಐತೇನ್ರಿ? ಹೊಟ್ಟೆಗೆ ಸಂಕಟಾಗದು ಏನಾರ ತ್ರಾಸ ಆಗತ್ತಾ ರಮೇಶ್? ಹೇಗಿದ್ದೀರಾ ಈಗ? ಏನೂ ಇಲ್ಲ, ಆರಾಮದ್ದೀನಿ. ನಂಗೊಂದು ಸ್ವಲ್ಪ ನೀರು ಬೇಕು. ಒಂದು ಸ್ವಲ್ಪ ತಲೆ ತಿರುಗುತ್ತಾ, ವಾಮಿಟ್ ಬಂದಂಗೆ ಆಗುತ್ತಾ, ವಾಂತಿ ಬರುತ್ತಾ ಅನ್ಸುತ್ತಾ? ಆಯ್ತು, ನೀವು ರೆಸ್ಟ್ ಮಾಡಿ. ಈಗ ನೋಡಿ, ನಿಮಗೆ ರೈಸ್ ಟ್ಯೂಬ್ ಹಾಕಿದೀವಿ. ಮೂಗ್ ಮುಖಾಂತರ ಹೊಟ್ಟೆವರೆಗೂ ನಿಮಗೆ ಟ್ಯೂಬ್ ಐತೆ. ನೀವು ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ನಿಮ್ಗೆ ಈಗೇನಿದು ನಾವು ಇದು ಕೊಡ್ತಿದೀವಲ್ಲ, ಡ್ರಿಪ್ಸ್ ಹಾಕಿವಲ್ಲ, ನಿಮ್ಗೆ ಸಲೈನ್ ಹಚ್ಚಿವಲ್ಲ, ಅದ್ರೊಳಗ ನಿಮ್ಗೆಲ್ಲ ಸಿಗುತ್ತೆ. ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಒಂದು ಹನಿ ಬಾಯಿಗೆ ಹಾಕೊಂಡು ಬಾಯಿ ಹಸಿ ಮಾಡ್ಕೊಳ್ರಿ ಅಷ್ಟ. ನೀರು ಕುಡಿಬೇಡ್ರಿ ಇವತ್ತು ಒಂದಿನ ಅಷ್ಟ. ಮತ್ತೆ ನೀವು ಸಾಯಂಕಾಲ ನೋಡ್ತೀನಿ ನೀವು ಹೆಂಗಿದ್ದೀರಿ ಅಂತ ನೋಡಿ ಊಟ ಮಾಡ್ಬೇಕಾ ಅಥವಾ ನೀರು ಕುಡಿಬೇಕಾ ಇಲ್ಲ ಅನ್ನೋದು ಹೇಳ್ತೀನಿ. ಇಲ್ಲ ಅಂದ್ರೆ ನೀವು ಈಗ ಸಡನ್ ಆಗಿ ನೀರು ಕುಡಿದ್ಬಿಟ್ರೆ ನಿಮ್ಗೆ ಹೊಟ್ಟೆ ಒಳಗೆ ಬರ್ನಿಂಗ್ ಆಗಿ ಮತ್ತೆ ಆಸಿಡ್ ಸಿಕ್ರೇಷನ್ ಆಗ್ಬಿಡುತ್ತೆ ನಿಮ್ಮ ಹೊಟ್ಟೆ ಒಳಗೆ. ಅದಕ್ಕೆ ಈಗ ನೀರೆಲ್ಲ ಏನು ಬೇಡ. ಇದು ನಿಮ್ಗೆ ಹೊರಗಿಂದ ಹೋಗುತ್ತಿದ್ದು ನಿಮ್ಮ ದೇಹದಾಗ, ಹೆದರ್ಕೋಬೇಡಿ ಆಯ್ತಾ. ಆರಾಮಾಗಿ ರೆಸ್ಟ್ ಮಾಡಿ. ನಾನು ಇವಾಗ ನೀವು ಏನು ನೀರು ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಏನು ಮಾಡಬೇಡಿ. ನಾ ಹೇಳ್ತೀನಿ ನಿಮ್ಗೆ ಸಾಯಂಕಾಲ ರೌಂಡ್ಸಿಗೆ ಬರ್ತೀನಲ್ಲ, ಅವಾಗ ನಿಮ್ಮ ಹತ್ರ ಮಾತಾಡ್ತೀನಂತೆ. ಇವಾಗ ರೆಸ್ಟ್ ಮಾಡಿ. ನೋಡಿ, ಅವ್ರು ಇವಾಗ ಸ್ವಲ್ಪ ಮಲ್ಕೊಳ್ಳಿ. ಅವರು ಇವಾಗ ನೀರು ಕೇಳಿದ್ರು ಕೊಡಬೇಡಿ, ಯಾಕಂದ್ರೆ ಅವ್ರದ್ದು ಫುಲ್ ಅದು ಎಲ್ಲ ಬರ್ನ್ ಆಗ್ಬಿಟ್ಟಿರುತ್ತೆ. ಅದೆಲ್ಲ ಅವ್ರು ಕುಡ್ದಿರೋದು ಕ್ರಿಮಿನಾಶಕ, ತುಂಬಾ ಡೇಂಜರ್ ಇರುತ್ತಾ. ಅವ್ರಿಗೀಗ ನೀರು ಕುಡಿದ್ರು ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ವಾಮಿಟ್ ಆದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಮತ್ತೆ ಜಾಸ್ತಿ ಆಗ್ಬಿಡ್ತಾವು. ಅವ್ರು ರೆಸ್ಟ್ ಮಾಡ್ಲಿ. ಇವತ್ತೊಂದಿನ ಏನು ಕೊಡಬೇಡಿ ಅವ್ರಿಗೆ. ಓರಲ್ ಆಗಿ ಏನು ತಗೊಳ್ಳೋದು ಬೇಡ, ಫ್ಲೂಯಿಡ್ ಅಲ್ಲೇ ಎಲ್ಲ ಹೋಗ್ಲಿ ಆಯ್ತಾ. ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಲಿ. ನೀವು ಹೇಳಿದ್ದೀನಿ ನಿಮ್ಗೆ 3 ಜನ ಇರಬೇಡಿ ಅಂತ, ಪದೇ ಹೇಳ್ಸ್ಕೋಬೇಡಿ. ಹೋಗಿ ಒಬ್ಬರೇ ಇರಿ. ಮಾತಾಡ್ಸ್ಕೊಳ್ಳಿ. ಈಗ ಮಾತಾಡ್ತಿದಾರಲ್ಲ, ಎಲ್ಲರೂ ಮಾತಾಡ್ಸ್ಕೊಂಡು ನೀವು ಒಬ್ಬರಿರಿ. ಉಳ್ಕಿದಾರಲ್ಲ ಹೊರಗಡೆ ವೇಟಿಂಗ್ ಹಾಲಲ್ಲಿ ವೇಟ್ ಮಾಡಿ ಆಯ್ತಾ. ಸರಿ ಸರ್. ಜೀವಕ್ಕೇನಪ್ಪ ಇಲ್ಲಲ್ಲ ಸರ್? ಆರಾಮದ್ದಾರಲ್ರಿ? ರಮೇಶ, ರಮೇಶ ಆರಾಮದ್ಯಾ ಯಪ್ಪ? ನನ್ನ ಮಗನ ಅಯ್ಯಯ್ಯೋ ಎಂತ ಗತಿ ತಂದುಕೊಂಡು ಯಪ್ಪ, ಯಾಕೆ ಹಿಂಗೆ ಮಾಡಿಕೊಂಡು ಯಪ್ಪ? ರಮೇಶ, ನಾವಿಲ್ಲ ನಿನಗೆ ತಂದೆ ತಾಯಿ, ತಪ್ಪಾತೋ ಯಪ್ಪ. ನಿನ್ನ ಬುದ್ಧಿ ಕಲಿಸ್ಬೇಕಂತ ಹಂಗೆ ಮಾಡಿದ್ವ ಯಪ್ಪ. ನನ್ನ ಮಗನ ಹೆಂಗದಿಯ ಯಪ್ಪ? ಈಗ ಹೆಂಗದಿ? ಅಮ್ಮಾರ, ಇದು ದವಾಖಾನಿಗ್ರಿ, ಬೇರೆ ಪೇಷಂಟ್ಗೂ ತೊಂದರೆ ಆಗತ್ತಾ. ಮೆತ್ತಗೆ ಮಾತಾಡ್ರಿ. ಏನೂ ಆಗಿಲ್ಲ ರಮೇಶ್ ಅವರು, ಆರಾಮ ಅದಾರ. ಅವ್ರು ಮಲಗಕ್ ಬಿಡ್ರಿ. ನೀವು ನಡ್ರಿ, ಎಲ್ರು ಒಬ್ರು ಮಾತ್ರ ಇರಿ. ಅಮ್ಮ ನೀವಿರಿ ನಿಮ್ಮ ಮಗನ ಜೊತೆಗೆ, ಮಿಕ್ಕವ್ರೆಲ್ಲ ನಡ್ರಿ, ಹೊರಗೆ ನಡೀರಿ. ರಮೇಶ, ಈಗ ಹೆಂಗದಿಯಪ್ಪ? ಈಗ ಆರಾಮದಿಯ? ಈಗೇನು ತೊಂದರೆ ಇಲ್ಲಲ್ಲ? ಹೇಳ ರಮೇಶ, ಆರಾಮದಿಲ್ಲಪ್ಪ? ಏನರ ತ್ರಾಸಾಗತ್ತನ? ಹೇಳು, ನನ್ನ ಮುಂದೆ ಹೇಳ ಯಪ್ಪ, ನನ್ನ ಮಗನ ಹೇಳು. ಆರಾಮದಿಂಬೆಯವ್ವ, ಒಂದು ಸ್ವಲ್ಪ ಗಂಟ್ಲ ಉರಿತೈತಿ, ತಲೆ ತಿರುಗುತ್ತಾ, ಹೊಟ್ಟೆಗೆಲ್ಲ ಸಂಕಟ ಆಗುತ್ತಾ. ಆರಾಮದೀನಿ ತಗೋ, ನೀ ಅಳಬೇಡವ್ವ. ಗಾಯಿ, ನೀ ಇಲ್ಲೇ ಇರಿ ಅವನ ಜೊತೆಗೆ. ನಾವೆಲ್ಲರೂ ಅಲ್ಲಿ ಕೆಳಗಿರ್ತೀವಿ. ನೀ ಇಲ್ಲೇ ಇರಿ ಅವನ ಜೊತೆಗೆ. ನೋಡ್ಕೊ ನೀನು. ನಾವು ಹೊರಗೆ.